ಯಾಕವ್ವ ಅಷ್ಟಕ್ಕೆ ಸಿಟ್ಟಾಗಿ? ಯಪ್ಪ ಅವು ಮಾಡೋ ಕೆಲಸ ಅಂತಾವದಾವು. ಅಯ್ಯ ಮೂದೇವಿ, ಬೆಳಗಿದ್ ನಿನ್ ಕೂದಲು ಕರ್ಗಾಗ್ಯಾವಲ್ಲ. ಕಲರ್ ಹಚ್ಕೊಂಡೇನಿ. ಯಾಕೆ ಏನ ಹಚ್ಕೋಬಾರ್ದ ನಾನು? ಅಲ್ವೇ ಯವ್ವ, ನೀನ್ ಯಾಕೆ ಹೋಗಿ ಶಾಂತಕ್ಕನ ಮನ್ಯಾಗ ಜಗಳ ಮಾಡಿ ಬಂದಿ? ಯಾಕ ಎದ್ರ ಸಂಬಂಧಕ್ಕೆ ಕೂಟ ಅಷ್ಟೊಂದು ನ್ಯಾಯ ಬಂದಿ ನೀನು? ಆಗ್ಲೇ ಹೇಳ್ಕಶಾಳ ಕಿವಿ ಊದಿ ನಿನಗ ತಾಯಿ ಮಗಳಿಗೆ ಜಗಳ ಹಚ್ಚಕ ಎಷ್ಟ್ರ ಮಟ್ಟಿಗೆ ಅದಾಳ ನೋಡಕಿ. ಈಗ ಒಂಚೂರು ಸಮಾಧಾನವಾಗಿ ಅದೇವಲ್ಲ, ಖುಷಿ ಖುಷಿಯಾಗಿ ಸಮಾಧಾನ ಆಗಿಲ್ಲಕಿಗೆ. ಸಂಕಟ ಬಿದ್ದ ಈ ನಮ್ನಿ ಮಾಡಾಳ ಈ ತರ. ಅಲ್ಲ ಹಿಂಗ ಮಾಡ್ತಾಳಂತ ನಾ ಅನ್ಕೊಂಡಿದ್ದಿಲ್ ಬಿಡು. ಅಲ್ಲ ಎಂತ ನಾಲಾಯಕಿರ್ಬೇಕಿಕ್ಕಿ. ಅಲ್ಲ ನೀ ಬಂದು ಎತ್ತಬೇಕತ್ತ ಚಾಡ ಹೇಳಿ ನನ್ನ ದೂರ ಆಗುವಂಗ ಮಾಡಿ ಈಗ ಸಾಲದಕ್ಕ ಮತ್ತ ಇಂತಾವ್ ಬೇರೆ. ಏನ್ ದೂರ ಆಗೈತೆ? ಏನ್ ದೂರ ಮಾಡೀನಿ? ಮತ್ತೆ ಹೇಳಾತಿದ್ದಿಲ್ಲನ ಫೀಸ್ ಕಟ್ಟಬೇಡ, ನೀನು ಅರ್ಬಿ ಕೊಡಿಸ್ಬೇಡ, ರೊಕ್ಕ ದುಡ್ಸಿಟ್ಕೋ, ಎತ್ತಬೇಕತ್ ಖರ್ಚು ಮಾಡ್ಬೇಡ ಅಂತ ಹೇಳಿದ್ರೆ ಏನಾಗ್ತದ? ಏನಂತ ಹೇಳಿದ್ರೆ ಅದಕ್ಕೆ ನೀನು ಅಕ್ಕಿ ಜೊತೆಗೆ ಯಾಕೆ ಜಗಳ ಮಾಡಿದಿ? ಅಲ್ಲ ನಂಗೆ ಒಂದು ಅರ್ಥ ಆಗೋಲ್ತೆ. ಈಗ ಅಕ್ಕಿ ಹೇಳ್ಬಾರ್ದು ಏನು ಹೇಳಿದ್ಲ ಅಂತ ನಂಗೆ ಅದು ಅರ್ಥ ಆಗೋಲ್ತೆ. ಅಲ್ವೇ ಅಕ್ಕಿ ಹೇಳಿದ್ ಕರೆಕ್ಟಾಗಿ ಐತಿ, ಬರಬರಿನೇ ಐತಿ. ಅಯ್ಯೋ ದೇವ್ರೇ, ನಿಂದೊಳೆ ಆತ್ ಬಿಡಕತಿ. ತಡಿಬೇ, ನಾ ಕೇಳ್ತೇನೆ. ಆಕಿ ಹೇಳಿದ್ರಾಗ ಏನಾರ ತಪ್ಪಿತ್ತ? ಆಕಿ ಏನಂದ್ಲ? ರೊಕ್ಕ ಹಿಂದಕ್ಕೆ ಇಟ್ಕೊಂಡ್ಲ. ಹೌದು, ಅಪ್ಪ ನನ್ನ ಮದ್ವಿ ಮಾಡಕತ್ರ ಸಾಲ ಮಾಡಿ ಮದ್ವಿ ಮಾಡಬೇಡ ಅಂತ ಅಪ್ಪನ ಜೊತೆ ಜಗಳ ಮಾಡ್ತಿ. ಮತ್ ನಾ ದುಡಿದು ರೊಕ್ಕ ಇಟ್ಕೋಬೇಕಾ ಏನು ಇಟ್ಕೋಬಾರ್ದು? ನನ್ನ ರೊಕ್ಕ ಇಲ್ಲಾರ ನಾ ಮದ್ವಿ ಮಾಡ್ಕೊಳ್ಳೋದು ಬೇಡ? ಒಂದ್ 2 ವರ್ಷ ದುಡಿದು ರೊಕ್ಕ ಹಿಂದಕ್ಕೆ ಇಟ್ಕೊಂಡೆ, ಆ ದುಡ್ದಿದ್ ರೊಕ್ಕನೂ ನಿನಗೆ ಕೊಟ್ಟು ಅಪ್ಪನೂ ನನ್ನ ಮದ್ವಿ ಮಾಡಕ್ ಬಿಡುದಿಲ್ಲ ಅಂದ್ರೆ ನಾ ಮದ್ವಿ ಮಾಡ್ಕೋಬೇಕಾ? ಏನು ಹಂಗ ಸಾಯಿ ಮಟ್ಟ ಹಿಂಗೆ ಇರ್ಬೇಕ? ಹೌದನ್ಲೇ, ಹೋಗಿ ಜಗಳ ಮಾಡಿ ಬಂದಿ ಏನೋ ಅವ್ರ ಮನ್ಯಾಗ ನೀನು? ಹ್ಞೂ ಯಪ್ಪ, ಬಾಯಿಗೆ ಬಂದಂಗೆ ಮಾತಾಡಿ ಬಂದ ಅಳವಲ್ಲೇ. ಆಕಿ ಬೇಜಾರು ಮಾಡ್ಕೊಂಡಿದ್ಲ. ಅಲ್ಲಕ್ಕಿ ನಾ ಏನು ತಲೆ ಕೆಡಿಸ್ಕೊಳ್ಳಲ್ವ ಇವ್ರು ಹಿಂಗಂದ್ರೆ? ಗಿರ್ಜಿ ನೋಡು, ನಿನ್ನ ಒಳ್ಳೇದಕ್ಕೆ ಹೇಳಕತ್ತೀನಿ, ಇವ್ರು ಇಂಥವ್ರು ಅದಾರ. ನೀ ಆದಷ್ಟು ಬೇಗ ನಿನ್ನ ಜೀವನದ ಕಡೆ ಒಂದು ಒಳ್ಳೆ ದಾರಿ ಹುಡುಕೊಳ್ಳೋದು ಒಳ್ಳೇದು. ಏನ ನಾನು ಮದ್ವಿ ವಿಚಾರದ್ದು ಮಾತಾಡೇನಿ. ಅವ್ರು ಆಕಿ ಗಂಡ ಏನೋ ಬರಾಕತ್ತಾನಂತ, ಹುಡುಗಗೂ ಏನೋ ಬರಕ್ಕೆ ಹೇಳೋರು ಅದಾರಂತ. ಅವ ಅಪ್ಪ ನಿನಗೆ ಹೇಳಲ್ಲ, ನಿನ್ನ ಮುಂದೆ ಏನೋ ಹೇಳಂತಲ್ಲ ಹೊಲದ ಕಡೆ ಬಂದ. ಹೇಳಾರ ಹುಡುಗ ಭಾಳ ಚಲೋ ಅದನ, ಬರಾಕೆ ನೋಡಾಕೆ ಬರ್ಬೇಕು ಬಾ ಅಂತ ಹೇಳೋಣಂತ ಮಾಡೀನಿ ಹಂಗಂತದು ಹೇಳಿದ್ಲು. ನಾನು ತಡಿ ಭಾಷ ಆಕಿನ ಗಿರ್ಜಾನ ಒಂದು ಮಾತು ಕೇಳ್ತೀನಿ ಅಂದೆ. ಇಲ್ಲ ಗಿರ್ಜಾಗ ಹೇಳೀನಿ, ಆಕಿ ಹ್ಞೂ ಅಂತಾಳ. ಅದಕ್ಕೆ ಆತವ ಹಂಗ ನಾಳೆ ಬರಾಕ್ ಹೇಳಂದನಿ. ಇವತ್ತು ಆಕಿ ಗಂಡ ಬಂದಿಂದ ಹುಡುಗೇನ ಬರಾಕ್ ಹೇಳ್ತಾರಂತ. ಆಯ್ತಪ್ಪ, ನಾನು ಅದೇ ಅಂದೆ. ಅಂದ್ಲು ನನ್ನ ಮುಂದೆ ಬಂದೆ. ನೋಡೋಣ ತಗೋರವ, ಅಪ್ಪಗೆ ಹೇಳ್ತೇನೆ ನನ್ನ ಮಾತು. ನೋಡೋಣ, ಅಪ್ಪಗೆ ಮದುವೆ ಮಾಡೋ ಶಕ್ತಿ ಇಲ್ಲಿಗ ತ್ರಾಸಕತ್ತಿ ಪಾಪ ನಮ್ಮ ಅಪ್ಪಗೆ. ನೋಡೋಣ, ಅವ್ರು ಏನಾರ ಎಲ್ಲ ಖರ್ಚು ಅವರೇ ಹಾಕಿ ಮಾಡ್ಕೋತಾರಂದ್ರೆ ನಾ ಮಾಡ್ಕೋತೀನಿ. ಇಲ್ಲ ಅಂದ್ರೆ ಇಲ್ಲ, ವರದಕ್ಷಿಣೆ ಅಂತೂ 1 ರೂಪಾಯಿ ಕೊಡೋಕ್ಕಾಗಲ್ಲ, ನೀನೇ ಹೇಳೋರಿಗೆ ಅಂತ ಹೇಳೇನಿ ನಾನು. ಏನಪ್ಪ ಅಕಸ್ಮಾತ್ ಅವ್ರು ವರದಕ್ಷಿಣೆ 1 ರೂಪಾಯಿನೂ ಬೇಡ, ಮದ್ವೆ ಖರ್ಚು ನಾವೇ ಹಾಕಿ ಮಾಡ್ಕೋತೀವಿ ಅಂತಂದ್ರೆ ನಿರ್ಧಾರ ನಿನಗೆ ಬಿಟ್ಟಿದ್ದಪ್ಪ. ಆಯ್ತು ಮಗಳ. ಅಂದ್ರೆ ಕೆಲ್ಸಕ್ಕೆ ಹೋಗುದಿಲ್ಲ ನೀಗ? ಅಲ್ಲವಾ, ಮದ್ವಿ ಮತ್ತೆ ಚಲೋ ಹುಡುಗ ಬಂದ್ರೆ ಮದ್ವಿ ಮಾಡ್ಕೋತೀನಿ ಬಿಡು. ಅಂದ್ರೆ ಕೆಲ್ಸಕ್ಕೆ ಹೋಗೋದು ಬೇಡ, ಮದ್ವಿ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಮಾಡ್ಯಾನ. ಇಲ್ಲಿ ಮನ್ಯಾಗ ಏನಾದ್ರೂ ಹೋದ್ರೂ ಸಂಬಂಧ ಇಲ್ಲ ನಿನಗಲ್ಲ. ಒಂದೇನ ಈಗ 1-2 ಕಾಸು ದುಡಿಯತ್ತಾಳ, ಒಟ್ಟು ಎದಕ್ಕರ ಹಾಕತ್ ಬಿಡು ಸಹಾಯ ಅಂತ ನಾ ತಿಳ್ಕೊಂಡ್ರೆ ನಿಂದು ಇಂಥವು ಚಲೋ ಅದ್ವನೀಗ. 1-2 ವರ್ಷ ದುಡ್ದು ಈ ಮನಿ ಇದೇನ ಹುಟ್ಟಿ ಈ ಮನ್ಯಾಗ ಋಣ ತೀರ್ಸು. ಈ ಮನ್ಯಾಗ ಒಂಚೂರು ನಿಮ್ಮ ಅಪ್ಪನ ಕಷ್ಟ ಐತಿ, ತಂಗಿ ಓದಿ ಒಟ್ಟು ಸಹಾಯ ಮಾಡು, ಇನ್ನೂ ಬೇಕಾದಷ್ಟು ಕೆಲಸ ಅದಾವೆಲ್ಲ ಮುಗಿಸಿ ಆಮೇಲೆ ಮದ್ವಿ ಮಾಡ್ಕೊ. ಈಗ ಅರ್ಜೆಂಟ್ ಮದ್ವಿ ಮಾಡ್ಕೊಂಡು ಎಲ್ಲ ಉಂಟು ಏನು ಮುದಿಕೆ ಹಾಕತ್ತೀಯನ? ಏಯ್ ಮುಚ್ಚ ಬಾಯಿ ನಿಂದು. ಬಾಯ ಏನ್ ಬಚ್ಚಲ ಅದು? ಮದ್ವಿ ಮಾಡ್ಕೊಂಡು ಎಲ್ಲ ಉಂಟಿ ಅಂತ ಎಲ್ಲಾರ ಹೋಗೋಳಕ್ ನಿನಗೆ ಯಾಕೆ ಬೇಕು? ನಿನಗೆ ಹೆಂಗಿದ್ರು ಆಕಿ ಮನ್ಯಾಗ ಇರೋದು ಇಷ್ಟ ಇಲ್ಲಲ್ಲ? ಇದ್ದೊಬ್ಬ ತಮ್ಮನ್ ಜೈಲ್ ಪಾಲ್ ಮಾಡಿ ಹೊಂಟಾಳಿಕಿ ಲಗ್ನ ಮಾಡ್ಕೊಂಡು ಹುಡುಗ ಹೆಂಗಾರ ಯಾಕಿರುವಲ್ಲಕ್ಕ 1-2 ವರ್ಷ ದುಡಿಬೇಕೀಗ ಅಷ್ಟೇ. ದುಡ್ದು ಆಮೇಲೆ ಮದ್ವಿ ಮಾಡ್ಕೊಂತ ಹೇಳ್ರಿ. ನಾನಂಗಾರ ಏನಾರ ಬಂಗಾರ ಬೆಳೆ ಮಾಡಿಸ್ಕೊಳಕ್ ಆಕತ್ತೇನ? ಏನೇನೇನ ಆಸೆ ಇಟ್ಕೊಂಡೆ ನಾನು. ದುಡ್ಡು ತಂದು ಪಗಾರ ಕೊಡ್ತಾಳಕಿ ಅಂತೇಳಿ ಆ ಶಾಂತ ಎಲ್ಲದಕ್ಕೂ ಕಲ್ ಹಾಕಿದ್ ನೋಡಕಿ. ಆಕಿ ಹೇಳಿದ್ರೆ ಏನೂ ತಪ್ಪಿಲ್ಲ, ನಾನಾದ್ರೂ ಹಂಗೆ ಮಾಡ್ಬೇಕಂತ ಇದ್ದಿದ್ದೆ. ಇಂಥ ನಸ್ಗುನ್ಯ ಆಟನ ಆಡ ನೀನು. ಅದ ಇಂಥ ಹೊಲಸು ಬುದ್ಧಿಗೆ ಮತ್ತೆ ಹೇಳೋದು ನಾನು ಯಾಕೆ ಹೇಳ್ತೇನೆ? ಮತ್ತೆ ಇಂಥ ಹೊಲಸು ಬುದ್ಧಿಗೆ ದೇವ್ರು ನಿನ್ನ ದೌಡ್ ತಾಯಿ ಕಳ್ಕೊಂಡು ತಬ್ಲಾಗಿ ನೀನು. ಆಗ್ಲಿ, ತಾಯಿ ಕಳ್ಕೊಂಡು ತಬ್ಲಾಗಿನಿ. ಹೌದು, ನನಗೆ ಹೊಲಸು ಬುದ್ಧಿ. ನಿಮ್ಗೈತಲ್ಲ ಒಳ್ಳೆ ಬುದ್ಧಿ. ಅದಕ್ಕೆ ಮಗಳ ಥರ ಎಷ್ಟು ಪ್ರೀತಿಯಿಂದ ನೋಡ್ಕೊಂತೀರಿ ನೋಡಿ ನನ್ನ. ಆ ಮಗಳಿಗೂ ನನಗೂ ಒಂದು ಸ್ವಲ್ಪರ ವ್ಯತ್ಯಾಸ ಮಾಡ್ತೀರ. ಒಂದು ಕಣ್ಣಿಗೆ ಬೆಣ್ಣಿ, ಒಂದು ಕಣ್ಣಿಗೆ ಸುಣ್ಣ, ನಿಮ್ಗೆ ಇಟ್ಟು ಗೊತ್ತೈತೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂತೀರಿ. ಅದಕ್ಕೆ ದುಡಿ, ಮದುವೆ ಆಗಬೇಡ ಅಂತ ಹೇಳ್ತಾ ಇರೋದು. ನಿಮ್ಮಷ್ಟು ಒಳ್ಳೆ ಗುಣ ನನಗಿಲ್ಲ ಬಿಡ್ರಿ. ಹೊಲ ಮಾತಾಡೋದು ಕಲ್ತಿ ಬಿಡ. ನೋಡ್ರಿ ಯಾ ನಮ್ನಿ ಅನ್ನಕತ್ತಾಳ ನೋಡ್ ನನಗ. ಆಕೇನ್ ತಪ್ಪಂದಾಳ? ಹೊಲಸ್ ಬುದ್ಧಿ ಬಿಡು ಇದನ್ನ ಹೇಳ್ತೀನ ಗುಣ. ಆ ಶಾಂತವ್ ಎಲ್ಲದಕ್ಕೂ ಕಲ್ಲ ಹಾಕಿಬಿಟ್ಟು ನೋಡತ್ತಾಗ. ಎಷ್ಟು ಅನ್ಕೊಂಡಿದ್ದೆ ನಾ, ಏನೇನು ಅನ್ಕೊಂಡಿದ್ದೆ ನಾನು. ಬರ್ಲಿ, ನಾಳೆ ಯಾರು ನೋಡಕ್ ಬರ್ತಾರ ಬರ್ಲಿ. ಅವ್ರು ಬಂದಾಗ ಏನಾರ ಕಿತಾಪತಿ ಮಾಡಿದ್ರ ನಡಾ ಮುರಿಯಂಗ್ ಓದಿತೀನಿ ಅವ್ರ ಇದ್ರಿಗೆ. ಏನ ಬಾಯಿ ಮುಚ್ಕೊಂಡಿರ್ಬೇಕು, ಬಾಯನ ಹಲ್ಲು ಗಟ್ಟಿಗೆ ಇಟ್ಕೊಂಡು. ಇಲ್ಲ ಬಾಯನ ಹಲ್ಲು ಹೊಟ್ಟೆಗೆ ಹೋಗಂಗ್ ಹೊಡಿತೀನಿ ಮತ್ತೆ. ಅಳ್ಯಾರ ಬಾರ ಪತ್ತಮ್ಮ ಕುಂದ್ರ ಬಾ. ಅದತ್ತೀರ ಶಾಂತ ಬಾ ಅಂತ ಹೇಳಿದ್ಲ, ಅದಕ್ಕೆ ಬಂದೆ. ನಂದು ಈ ಕಡೆ ಒಂಚೂರು ಕೆಲಸ ಇತ್ತು, ಅದಕ್ಕೆ ಭೇಟಿಯಾಗಿ ಹೋಗೋಣ ಅಂತ ಬಂದೆ. ನಾ ಎಲ್ಲ ಕರ್ಕೊಂಡೋಗಕ್ಕೆ ಬಂದ್ರನ 2 ದಿನ ಇರ್ಲಿ ಅಂತ ಹೇಳಾಕಿದ್ದೆ. ಇಲ್ಲ 1-2 ದಿನ ಇದ್ದೇ ಬರಲಿ, ಅದಕ್ಕೇನಿಲ್ಲ. ನೀವು ಕುದ್ರಿ, ಚಾತರ್ತೀನಿ, ಹಂಗೆ ಶಾಂತಾಗ ಬರಕ್ಕೆ ಹೇಳ್ತೇನೆ. ಶಾಂತ, ಶಾಂತ, ನಿನ್ ಗಂಡು ಬಂದ ನೋಡು, ಪಡ್ಸಲ ಕುಂತಾನ.
ಅಯ್ಯೋ ಯವ್ವ ಜಳಕ ಮಾಡತ್ತೀನಿ ತಡಿಬಿ 2 ನಿಮಿಷ ಸೀರೆ ಉಟ್ಕೊಂಡು ಹೋಗ್ತೇನೆ. ಹೌದನ ಸರಿ. ಈಕಿನ ಏ ಶಕುಂತ್ಲಾ ಒಂದಿಟ್ಟು ಹೊರಗೆ ನಿಮ್ಮ ಮಾವ ಬಂದಾರ 2 ನಿಮಿಷ ಮಾತಾಡು, ಚಾ ತೊಗೊಂಬರ್ತೀನಿ. ಹೇಳು ಅಕ್ಕ ಜಳಕ ಮಾಡತ್ತಾಳ ಅಂತೇಳಿ. ಹೇಳ್ತೀನಿ. ಮಾವರ ಆರಾಮದಿರಿ? ಆರಾಮದೇನು ನೋಡ್ರಿ ಶಕುಂತಲಾ ಅವ್ರ, ನೀವು ಆರಾಮದಿರೇನ್ರಿ? ಅಂದಂಗೆ ನೀವು ಯಾವಾಗ ಬಂದ್ರಿ? ಮೊನ್ನೆ ನೀವು ಕಾರ್ ತಗೊಂಬಂದ್ರಲ್ಲ ಮಾವರ, ಅವಾಗ ಹಿಂದೆ ನಾನು ಬಂದೆ. ಮಳೆ ಒಂದು ಹತ್ತಿತ್ತು, ಅದ್ರಾಗ ಮಾವ ನಾನು ಬೈಕ್ನಾಗ ಬಂದ್ವಿ. ಮಾವ ನಾನು ಬಿಟ್ಟು ಮನೆಗೆ ಹೋದ. ಹಾಂ ಅದು ಹೌದೇನ್ರಿ? ಅಲ್ಲ ಅಲ್ಲೇ ಆಜು ಬಾಜು ಮನೆಯಪ್ಪ. ಒಂದು ಮಾತು ನಮ್ಮ ಕಾರ್ನಾಗ ಬರ್ತಿರನ ಅಂತ ಕೇಳ್ಬೋದಿತ್ತು. ನೀವು ಬಂದು 5 ನಿಮಿಷಕ್ಕೆ ನಾವು ಬಂದೇನಿ. ಇಲ್ಲ ಕೇಳ್ಬೇಕಂದೆ. ಅದು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು. ನಿಮ್ಮ ಅಕ್ಕ ಕೇಳ್ತೇನೆ ಅಂದ್ಲು. ಅಂದ್ರೆ ಪಾಪ ನಾವು ಮಾರ್ಕೆಟಿಗೆ ಬೇರೆ ಹೋಗೋದಿತ್ತಲ್ಲ, ಇನ್ನು ನಮ್ಮ ಸಲ ನೀವು ನಿಂದಿರ್ಬೇಕು. ಬ್ಯಾಡ ತಗೋ ಅವ್ರಿಬ್ರು ಹೋಗ್ವಲ್ರಕ್ಕ, ನಾವು ಆರಾಮ ಮಾರ್ಕೆಟ್ ಮುಗಿಸ್ಕೊಂಡು ಊಟ ಗಿಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನಾಗಿದ್ದು. ಇಲ್ಲಾಂದ್ರೆ ನೇರವಾಗಿ ಇಲ್ಲೇ ಬರೋದಾಗಿದ್ರೆ ನಿಮ್ಮನ್ನು ಕರ್ಕೊಂಡೇ ಬರ್ತಿತ್ತಪ್ಪ. ಏನು ನೀವೇನು ಪಾಪ ಹೆಚ್ಚಿಗೆ ಏನು ಪೆಟ್ರೋಲ್ ಕತೆ ಏನು ನಮ್ಮ ತಲೆ ಮೇಲೆ ಕುಂದಿರ್ತೀರಿ? ಕುಂದ್ರ ಗಾಡಿಯಾಗ ನೀವು ಕುಂದಿರ್ತೀರಿ ಅಷ್ಟೇ. ಹೌದು. ಸರಿ ಅಂದಂಗೆ ಅಕ್ಕನ ಕರ್ಕೊಂಡು ಹೋಗಕ್ಕೆ ಬಂದ್ರಿನ? ಮೊದ್ಲು ಕರ್ಕೊಂಡು ಹೋಗ್ರಿ ಮಾವ, ಯಾಕಂದ್ರೆ ಇಲ್ಲಿ ಓಣ್ಯಾಗೆಲ್ಲ ಜಗಳ ತೆಗಿತಾಳ. ಜಗಳನ ಯಾಕೆ ಕೂಟ? ಅದೇನಿಲ್ರಿ ಅಳ್ಯಾರ, ಚಾ ತೋರ್ಪ. ಅಲ್ಲ ಮತ್ತೆ ಏನೋ ಜಗಳ ಅನ್ನತ್ತಾಳ. ಅದ ಮಾವ ನಿನ್ನೇನಾಯ್ತು ಗೊತ್ತಾ? ಒಳಗಲ್ಲಿ ಏನಾರ ಕೆಲಸ ಇದ್ರೆ ನೋಡ್ಕೋಗು. ಓದ್ಬೇಕು ಬೆಳಗ್ಗೆಯಿಂದ ಒಂದು ಏನಾರ ಕೆಲಸ ಹೇಳತ್ಲೆ ಊದ್ಬೇಕು ಅನ್ನಕತ್ತಿದ್ದಲ್ಲ, ಊದ್ ಹೋಗಿ ಒಳ ಕುಂತ. ಅಯ್ಯ ಇಲ್ಲಿ ಜಗಳ ಮಾಡ್ತಾಳಲ್ಲ ಅದಕ್ಕೆ ಹೇಳಿದ್ದೆ. ನಾ ಎಲ್ಲ ಕೇಳಿಸ್ಕೊಳಕತ್ತೇನಿ. ಏನ ಇದು ನಮ್ಮ ಅಪ್ಪ ನಮ್ಮ ಅವ್ನ ಮನಿ. ನಂಗೆ ಬೇಕಂದಾಗ ಬರ್ತೇನೆ, ಬ್ಯಾಡ ಅಂದಾಗ ಬಿಡ್ತೇನೆ. ಅದನ್ನೇ ನೀ ಕರ್ಕೊಂಡು ಹೋಗಂತ ಒತ್ತು ಹೇಳೋದು. ನಂಗೆ ಗೊತ್ತಾಯ್ತು, ಹೋಗ್ಬೇಕನ್ಸಿರ ಹೊಕ್ಕನಿ. ಸುಮ್ಮನೆ ಬಂದರ ಮುಂದೆ ಅಸಹ್ಯ ಮಾಡ್ಕೋಬೇಡ, ಹೊರಗೋಗು. ಊದೋಗು, ರೂಮ್ನಾಗ ಕುಂತು ಊದೋಗು. ಕುಂದ್ರಿ, ನಾಷ್ಟಕ್ಕೇನ್ರ ಮಾಡ್ತೀನಿ. ಅತ್ತೀರ ಏನು ಬೇಡ, ಚಾ ಕೊಟ್ಟಿರಲ್ಲ ಸಾಕು. ಸುಳ್ಳು ಅದಿದ್ ಮಾಡಿ ತ್ರಾಸ್ ತಗೋಬೇಡ್ರಿ. ನಾನು ತಿಂದೇ ಬಂದೇನಿ. ಅಯ್ಯ ನೀವು ತಿಂದು ಬಂದ್ರೆ ನಾವು ಮಾಡೋ ಪದ್ಧತಿ ಮಾಡ್ಬಾರ್ದೇನಪ್ಪ. ಕುಂದ್ರಪ್ಪ, ಮಾತಾಡ್ರಿ. ಏನು ಮಾತಾಡ್ರಿ ನೀವು? ಏ ಶಕುಂತ್ಲಾ ಬಾಯ್ಲೆ. ಏನವ ತಗೋಯ್ಲಿ 2 ಉಳ್ಳಾಗಡ್ಡಿ ಹೆಚ್ಚು, ಒಂದು ಪಟ ಉಳ್ಳಾಗಡ್ಡಿ ಹೆಚ್ಚು, ಹಸಿಕಾಯಿ ಹೆಚ್ಚು. ನಾನು ಒಂಚೂರು ಅವಲಕ್ಕಿ ತೋರಿಸ್ಕೋತೀನಿ. ಏನು ಆ ಟಮಾಟಿ ಒಂದು ಹಿತ್ತಲಾಗ ಆಗೈತಿ. ಇಲ್ಲಿ ಇದ್ರಾಗ ಫ್ರಿಜ್ನಾಗ ಖಾಲಿ ಆಗ್ಯಾವು. ಹಿತ್ತಲಾಗ ಒಂದು ಟಮಾಟಿ ಹಾರ್ಕೊಂಬರ್ತೀನಿ ಹೋಗಿ. ಆಗ್ಯಾವ ಹಿತ್ತಲಾಗ ಕೆಂಪೆ ಒಳ್ಳೆ ಮಸ್ತ್ ಆಗ್ಯಾವು. ನೀವು 2 ಹೆಚ್ಚು ಬಂದೆ. ಕರಿಬೇವು ಕೊತ್ತಂಬರಿ ಐತೇನೆ ಇಲ್ಲ ಫ್ರಿಜ್ನಾಗ ನೋಡೋಟು? ಇಲ್ಲ ನಾನು ನೋಡ್ತೀನಿ. ಇವು 2 ಹೆಚ್ಚವ ಬಂತಡಿ. ನಾ ಏನು ಮಾಡೋದಿಲ್ಲ, ನೀವೇ ಮಾಡ್ಕೊಳ್ಳೋದೆ. ಚಾ ಕೊಡ್ರಿ, ಯಾರ್ತತಿ? ಚಾ ಚಲೋ ರೀ ಅದು ಯಾಕೆ ಬರಕ್ಕೆ ಹೇಳಿದೆ ಅಂದ್ರೆ, ನಿನ್ನೆ ಗಿರ್ಜನ್ ಕಡೆ ಮಾತಾಡಿದೆ. ಅವರು ಹೆಂಗೈತಂದ್ರೆ ಅವ್ರ ಮನೆ ಪರಿಸ್ಥಿತಿ ಪಾಪ. ಅವ್ರ ತಾಯಿ ತೀರ್ಕೊಂಡು 2ನೇ ತಾಯಿ ಕೈಯಾಗ ಬೀಳತ್ತಾಳ. ಆ ತಾಯಿ ಬರಬ್ಬರಿ ಇಲ್ಲ. ಅವ್ರ ಮನೆ ಪರಿಸ್ಥಿತಿ ಹೆಂಗೈತಂದ್ರೆ, ಈಗ 1 ರೂಪಾಯಿ ವರದಕ್ಷಿಣೆ ಕೊಡೋಕ್ಕಾಗಲಿ, ನಿಂತು ಮದ್ವೆ ಮಾಡೋಕ್ಕಾಗಲಿ ಅವ್ರ ಹತ್ರ ಶಕ್ತಿ ಇಲ್ಲ. ಎಲ್ಲದನ್ನೂ ನಿಮ್ಮ ಫ್ರೆಂಡೇ ಹಾಕಿ ಮಾಡ್ಕೋತಾರ ಅಂದ್ರೆ ಅವ್ರದ್ದೇನೂ ತೊಂದರೆ ಇಲ್ಲ. ಹುಡುಗಿ ಒಳ್ಳೆಕದಾಳ, ಚಂದನೂ ಅದಾಳ. ಇನ್ನೂ ಹೇಳ್ಬೇಕಂದ್ರೆ ನಿಮ್ಮ ಫ್ರೆಂಡ್ಗಿಂತ ನನ್ನ ಫ್ರೆಂಡೇ ಚಂದದಾಳ. ಅಷ್ಟು ಚಲೋ ಜೋಡಿ ಆಕತಿ. ಎಲ್ಲ ಖರ್ಚು ಅವರೇ ಹಾಕಿ ಮದುವೆ ಮಾಡ್ಕೋತಾರಂದ್ರೆ ಏನು ಅಭ್ಯಂತರ ಇಲ್ಲ. ಇಷ್ಟೇನಾ? ನಾ ಹೇಳ್ತೇನೆ ಬಿಡ ಅವಂಗ. ಅಲ್ಲ ಹುಡುಗಿ ಮಕ್ಕನ ನೋಡ್ಕೊಂಡಿಲ್ಲಲ್ಲ. ನಾಳೆ ಅದಕ್ಕೆ ನಿಮ್ಮ ದೋಸ್ತಿಗೆ ಬರಕ್ಕೆ ಹೇಳ್ರಿ. ನಾಳೆ ಹೆಣ್ಣು ಶಾಸ್ತ್ರ ಆಗಲಿ, ಅದಾದ್ಮೇಲೆ ಮುಂದಿನ ಮಾತುಕತೆ. ಆದರೆ ಈ ವಿಚಾರ ಮಾತ್ರ ಮೊದಲೇ ಹೇಳ್ಬಿಡ್ರಿ, ಅಂದ್ರೆ ಬರಲಿ ನೋಡಕ್ಕೆ. ಇವ್ರಿಗೆ ಇಷ್ಟ ಇಲ್ಲಪ್ಪ, ಅಷ್ಟೆಲ್ಲ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅನ್ನೋದಿದ್ರೆ, ಅವ್ರ ಮನೆಗೆ ಒಪ್ಪಿಗೆ ಇಲ್ಲಪ್ಪ ಅಂತಂದ್ರೆ ಮತ್ತೆ ಅವರು ನೋಡೋದು ಬೇಡ ಅಂತ ಅಷ್ಟೇ. ಏನು ಇದನ್ನ ಮೊದಲೇ ಹೇಳೇ ಕರ್ಕೊಂಬರ್ರಿ. ನಾಳೆ ನೀವು ಬರ್ರಿ. ಮತ್ತೆ ನೀವಿಲ್ಲಂದ್ರೆ ಆಗಂಗಿಲ್ಲ, ಸರಿ ಅನ್ಸಲ್ಲ ಅದಕ್ಕೆ. ಹೌದಾ ಸರಿ ಆಯ್ತು. ನಾ ಹೇಳಿ ಎಲ್ಲ ತೀರ್ಮಾನ ತೊಗೊಂಡೆ. ಅವ್ರ ಒಪ್ಪಿಗೆ ಅಂದ್ರೆ ಅಲ್ಲ, ನಮ್ಮ ಫ್ರೆಂಡ್ ಅಂತೂ ಹುಡುಗಿ ನೋಡ್ಯಾನ, ಅವ್ಗೆ ಆಲ್ರೆಡಿ ಮನ್ಸಿಗೆ ಬಂದೈತಿ. ಈಗ ನಿಮ್ಮ ಫ್ರೆಂಡ್ ನನ್ನ ಫ್ರೆಂಡ್ನ ನೋಡ್ಬೇಕನ್ನೋ ಕಾರಣಕ್ಕೆ ನಾಳೆ ಒಂದು ಶಾಸ್ತ್ರ ಅಂತ ಮಾಡೋದಷ್ಟೇ. ಏನು ಸರಿ, ನಾ ಎಲ್ಲ ಹೇಳಿ ಕರ್ಕೊಂಬರ್ತೀನಿ ತಗೋ. ನೋಡೋಣ ಅವ್ನು ಏನಂತಾನಂತೇಳಿ. ಸರಿ ಅಂತೂ ಒಂದು ಮದುವೆ ಮಾಡೋ ಕೆಲಸಕ್ಕೆ ಹಿಡ್ದು. ಸೀರೆ ಭಾಳ ಚಂದ ಐತೆ. ಅಯ್ಯೋ ಅತ್ಯಾರ, ಒಂದ್ ಅಂಗಡಿ ಬಿಟ್ಟು 2 ಅಂಗಡಿ ನೋಡಿದ್ರೆ ಇನ್ನೂ ಚಂದ ಸಿಕ್ತಿದ್ವ ಏನ? ಇವ್ರು ಅದಾರಲ್ಲ, ಅದು ಒಂದು ಅಂಗಡಿ ಒಳಗೆ ಕರ್ಕೊಂಡು ಹೋದ್ರೆ ಅದು ಎಂಥದ ಹೆಸರಿತ್ತಪ್ಪ. ಆ ಅಂಗಡಿ ಒಳಗೆ ಹೋಗಿ ಮುಗಿದು ಹೋತು. ಅಲ್ಲೇ ಬರೀ ಹೆಣ್ಮಕ್ಳಿದ್ರು ತೋರ್ಸರ. ಗಂಡ್ಮಗ ಒಬ್ಬನ ಕೌಂಟರ್ ಮ್ಯಾಗ ಕುಂತಿದ್ದ ರೊಕ್ಕ ಇಸ್ಕೊಳವ. ಈ ಹೆಣ್ಮಕ್ಳು ಅದಾರ ಅಂತೇಳಿ ಆ ಅಂಗಡಿಯಾಗ ತಗೋಬೇಕು, ಎಲ್ಲಿ ಹೋಗಂಗಿಲ್ಲ ಅಂತ ಇವ್ರು. ಅಲ್ಲಿ ಯಾವ ಚಂದ ಅನಿಸ್ವಲ್ಲ, ಹುಡಿ ಕಡಿಗೆ 2 ಯಾಕೋ ಒಂದಿಟ್ಟು ಉತ್ತು ಮನ್ಸಿದ್ವು ತೊಗೊಂಡು ಬಂದೆ. ನನಗೆ ಯಾವ ಮನ್ಸಿಗೆ ಬರುವಲ್ಲ. ಬೇರೆ 1-2 ಅಂಗಡಿಗೆ ಹೋಗೋಣ ಅಂದ್ರೆ ಇವ್ರು ಇದು ಮಾಡ್ವಲ್ರ. ನನಗಂತರೂ ಸಾಕಿ ಬ್ಯಾಡ, ತೊಗೊಂಡು ಹೊರಬಿದ್ರೆ ಸಾಕನ್ನಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಅತ್ಯಾರ. ಅಲ್ಲ ಅವ್ರ ಗಂಡು ಮಕ್ಳು ಇವು ಮೇಡಮ್ ನೀವು ಬೆಳ್ಳಗದಿರಿ, ನಿಮಗೆ ಇದು ಸೀರೆ ಚಂದ ಕಾಣ್ತತಿ, ನಿಮ್ಮನ್ನು ನೋಡಿದ್ರೆ ಗೊತ್ತಾಕತಿ ಅಂತಾನ. ಈಕಿ ಅದ್ರಾಗ ಅದು ಎಂಥದ ಒಂದು ಜಂಪರ್ನೇ ಹಾಕೊಳ್ಳೋ ಬೌಡಿ ತೊಗೋಬೇಕಂದ್ಲು. ಅದನ್ನ ಅಂದ್ಲು ಒಂದು ಅಂಗಡಿಯಾಗ ಹೋದಾಗ ಗಣಮಾಗಿದ್ದ ಅಲ್ಲೇ ಅವ್ಗೆ ಬೌಡಿ ತೊಗೋಬೇಕಂದ್ಲು. ಎಷ್ಟು ಸೆಂಟಿಮೀಟ್ರಿ ಅಂತ ಅವ್ನು ಕೇಳ್ತಾನ. ಈಗ 35 ಹೇಳಿದ್ಲು. ಇಲ್ರಿ ಮೇಡಮ್ ನಿಮ್ಗೆ 40 ಬರ್ಬೋದು ನೋಡ್ರಿ ಅಂತ ನಾವು ಊರು ಬಡ್ಯ. ಮತ್ತು ಅವ್ಗೆ ಕೆರ್ಕೆರ್ಲೆ ಹೊಡಂಗಿಲ್ಲ ಹುಚ್ಚುಳೆ ಮದ್ದು. ಹೌದಾ? ಅಲ್ಲ 36 ಅಂತ ನಾ ಹೇಳತ್ತೀನಿ. ಅದು ಹುಚ್ಚಬಾಡೆ. ಇಲ್ರಿ ಮೇಡಮ್ ನಿಮಗೆ 40 ಬರ್ಬೋದು ನೋಡ್ರಿ ಅಂತಾನ. ಏನು ಮಾಡ್ಬೇಕು ಬೇ ಅತಿ. ಇವರು ಯಾವ್ಕೊಂಡು ಹೊರಗೆ ಹೋಗೇ ಬಿಟ್ರಿ ಇವರು. ಇಂಥವ್ರು ಇರ್ತಾರ.
ಬಡ್ಡಿ ಮಕ್ಳು ಅದಕ್ಕ ಬೇಡ ಹೊರಗೆ ಹೋಗ್ಬೇಡ್ರಿ ನಮ್ಮ ಮನಿ ಒಳಗೆ ನಾವ್ ಇರ್ಬೇಕು ಹೆಣ್ಮಕ್ಳು ಅಂತ ಹೇಳೋದು ಎಲ್ಲಿ ಕೇಳ್ತೀರಿ ನೀವು ಸಾಕಾಗಿ ಹೋಗ್ಬಿಡ್ತತಿ ನಿಮ್ಮ ಹೆಣ್ಮಕ್ಳಿಗೆ ಹೇಳಿ 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 ಬುದ್ಧಿ ಅಂತೂ 3 ಕಾಸಿಂದ ಇರಂಗಿಲ್ಲ ನಿಮ್ಗೆ ಹೇಳಿದ ಮಾತ್ರ ಕೇಳ್ತೀರಿ ಅದೂ ಇಲ್ಲತ್ತಾಗ ಹಿಂಗೆ ಮಾಡಿದ್ರಿ ಹಂಗ ಅಂತ ಅಯ್ಯೋ ದೇವ್ರಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟತ್ತಾಗ ಇನ್ನೊಮ್ಮೆ ಏನಾರ ಹಿಂಗೆ ಎಲ್ಲಾರು ಹೋದಲ್ಲಿ ಕೇಳಿದಿ ನೋಡು ಹೆಣ್ಮಕ್ಳಿದ್ದಲ್ಲಿ ಅಟ್ಟ ತಗೋಬೇಕು ನೀ ಹೇಳಕತ್ತೀನಿ ಕೇಳು ಅತ್ತಿಯರ ನನಗೆ ಇವ್ರ ಕೂಟ ಹೇಳಕ್ಕಾಗಲ್ಲಪ್ಪ ಏನು ಹೇಳಿನೂ ಉಪಯೋಗಿಲ್ಲ ಏನು ಮಾಡಿದ್ರು ಉಪಯೋಗಿಲ್ಲ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಹೊಲ ತಗಂತೇಳಿ ಹೋಲ್ ಬಿಡವ ಹೇಳ ಇದನ್ನ ಇದು ಕುಡ್ಸು ಶುಕ್ರವಾರ ಮಗ ನಿನ್ನ ಸೀರೆ ಉಡಿಸಿ ಜಂಪರ್ ಹೊಲ ಕೊಡು ಈ 5ನೇ ಶುಕ್ರವಾರ ಮುಗಿಸಿ ಜಂಪರ್ ಹೊಲ ಕೊಟ್ಟೆ ಅಂದ್ರೆ ದೀಪಾವಳಿ ಅಷ್ಟೊತ್ತಿಗೆ ಜಂಪರ್ ಹೊಲ್ದು ಕೊಡ್ತಾರ ಗಡ ನಿನಗೆ ಉಟ್ಕೊಳಕ್ಕೆ ಬರ್ತೈತೆ ಅವತ್ತಿಗೆ ಗಣಪನ ಹಬ್ಬಕ್ಕೆ ಅವ್ರು ಕೊಡಕ್ಕಿಲ್ಲ ಕೇಳಿ ನೋಡು ಕೊಡಲ್ಲ ಉಳ್ದಿರೋದು 4-5 ದಿನ ಉಳ್ದಿರ್ತೈತಿ ಎಲ್ಲಿ ಕೊಡ್ಬೇಕು ಅಟ್ಟೊತ್ತಿಗೆ ಗಣಪಗೆ ಮತ್ತೆ ಮನೆಗೆ ಅದಾವಲ್ಲ ಸೀರೆ ಉಟ್ಕೊ ದೀಪಾವಳಿ 5 ಉಟ್ಕೊಳ್ಳುವಂತೆ ನಾನು ಲಕ್ಷ್ಮಿಗೆ ನನ್ನ ಸೀರೆನ ಏರಿಸ್ತೇನೆ ಇದನ್ನು ಮತ್ತು ನಿಮಗೆ ದೀಪಾವಳಿ ಹಬ್ಬಕ್ಕೆ ಉಟ್ಕೊಳಕ್ರಿ ಇರ್ತೀರ ಏವಾ ನಾನೇ ಮುದುಕಿ ನನ್ನ ಯಾರು ನೋಡ್ಬೇಕಾಗೈತಿ ಹರಿದಕ್ಕೆ ನೀನು ಹುಡಿ ಗುಂಡಾರ ಅಡ್ಡಾಡಕ್ಕೆ ಗಂಡನ ಜೊತೆಗೆ 4 ಮನೆ ಹುಡಿ ಗಿಡಿ ತುಂಬಿಸ್ಕೊಳಕ್ಕೆ ಕರೀತಾರ ಅದಕ್ಕೆ ಬೇಡ ನೀನೇ ಉಟ್ಕೋ ಸರಿ ಅತ್ತಿ